ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತೊಂದು ಪ್ಲೇಸಿಗೆ ಕರ್ಕೊಂಡು ಹೋಗ್ತೀನಿ ನಿಮ್ಮನ್ನು, ಬನ್ನಿ. ಸೊ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿ. ಇದು ಪಂಪ್ ಹೌಸ್ ಅಂತ. ನಾನು ತುಂಬ ಸರಿ ಇಲ್ಲಿಗೆ ಹೋಗಿರ್ತೀನಿ, ನೀವು ನೋಡಿರ್ತೀರ ವಿಡಿಯೋದಲ್ಲೂ ಕೂಡ. ಅಗೇನ್ ಇದೊಂದು ಡಿಫ್ರೆಂಟ್ ಕಂಪನಿ. ನಾನು ಕಿರಣ್ ಮತ್ತು ಯಾವಾಗಲೂ ಯೂಶ್ವಲಿ ನಾನು ಸೋಮು ಹೋಗ್ತಾಯಿದ್ವಿ. ಈ ಸರಿ ನಾನು ಕಿರಣ್ ಮತ್ತು ಸೋಮು 3 ಜನನೂ ಹೋಗಿದ್ವಿ. ಹಾಗಾಗಿ ಇದೊಂದು ಚೆನ್ನಾಗಿ ವಿಡಿಯೋ. ನನಗೆ ಈ ಸಲ ಲಾಸ್ಟ್ ಫ್ಲೋರ್ ಕೊಟ್ಟಿದ್ದರು. ಯಾವಾಗಲೂ ಬಂದಾಗೆಲ್ಲ ಗ್ರೌಂಡಲ್ಲೇ ಇರ್ತಾಯಿದ್ವಿ, ಬಟ್ ಈ ಸರಿ ನಮಗೆ 4th ಫ್ಲೋರ್ ಏನೋ ಕೊಟ್ಟಿದ್ದರು. 4th or 3rd ಫ್ಲೋರ್, 3rd ಫ್ಲೋರು ಅಲ್ಲ 4th ಫ್ಲೋರಿಗೆ ಹೋಗಿದ್ದಿದ್ದು ಆ್ಯಕ್ಚುಲಿ. ಹಾಗಾಗಿ ಇಲ್ಲಿದಿಂದ ವ್ಯೂ ಹೆಂಗಿರುತ್ತೆ ನೋಡೋಣ ಅಂದ್ಬಿಟ್ರೆ ಹಂಗೆ ವಿಡಿಯೋ ಮಾಡ್ಕೊಂಡಿದ್ದೀನಿ. ಬೇಸಿಕ್ಲಿ ನಾವು ಈ ಥರ ಪ್ಲೇಸ್ಗೆಲ್ಲ ಬಂದರೆ ಎಲ್ಲ ಥರ ಫುಡ್ ಏನು ಟ್ರೈ ಮಾಡೋದಕ್ಕೆ ಹೋಗಲ್ಲ, ಬಿಕಾಸ್ ಇಲ್ಲೆಲ್ಲ ಆಲ್ಮೋಸ್ಟ್ ಬೇರೆ ಕಂಟ್ರಿ ಫುಡ್ಗಳು ಮಿಕ್ಸ್ ಮಾಡಿರ್ತಾರಲ್ವ. ಮೇ ಬಿ ಸಮ್ಟೈಮ್ಸ್ ನಮಗದು ಅಡ್ಜಸ್ಟ್ ಆಗದೇನೂ ಇರ್ಬೋದು. ಅಂದರೆ ಸೋಯಾ ಸಾಸ್ ಅದೆಲ್ಲ ತುಂಬ ಜಾಸ್ತಿ ಹಾಕಿರ್ತಾರೆ. ಅಂಥ ಫುಡ್ಡೆಲ್ಲ ನನಗೆ ಅಷ್ಟು ಕಷ್ಟ. ನಾನು ಬೇಸಿಕ್ಲಿ ತೊಗೊಳ್ಳೋದು ಪಾಸ್ತಾ ಆ್ಯಂಡ್ ಸಲಾಡ್ ಈ ಥರದ್ದು ತೊಗೊತೀನಿ. ವೆಜಿಟೇಬಲ್ ಸಲಾಡ್ ಎಲ್ಲ ತುಂಬ ಚೆನ್ನಾಗಿರುತ್ತೆ ಇಂಥ ಪ್ಲೇಸಲ್ಲಿ. ಹಾಗಾಗಿ ಇದೊಂದು ಪ್ರಾನ್ಸ್ ತೊಗೊಂಡೆ ಗೈಸ್. 5 ಪೀಸು ಪ್ರಾನ್ಸು 520 ರುಪೀಸ್ ಆಯಿತು. ನಂಗೆ ಅದೊಂದೇ ಹೊಟ್ಟೆ ಹೊಡೆದಿದ್ದು, ಇನ್ನೆಲ್ಲ ಓಕೆ ಅಂತ ಅನ್ನಿಸ್ತು. ಈಗ ಎಲ್ಲ ಮುಗೀತು. ನಾವು ಬಂದ ಸುಮಾರು ಹೊತ್ತಾಯಿತು. ತುಂಬ ಬರೀ ವೀಡಿಯೋನೇ ಮಾಡ್ಕೊಂಡು ಕೂತ್ಕೊಳ್ಳಲ್ಲ ನಾನು. ನಂಗೆ ಹಿಂಗೆ ಬಂದಾಗ ಎಂಜಾಯ್ ಮಾಡಬೇಕು ಫಸ್ಟ್ ನನ್ನ ಟೈಮ್ನ ನಾನು. ಬಿಕಾಸ್ ಬೇಸಿಕ್ಲಿ ಬರೋದೇ ನಾವು ಏನಕ್ಕೆ ರಿಲ್ಯಾಕ್ಸೇಷನ್ಗಲ್ವಾ. ಅಲ್ಲಿ ಹೋಗ್ಬಿಟ್ಟು ಫೋಟೋ ವೀಡಿಯೋಸ್ ತಗೊಂಡು ಕೂತ್ಕೊಳ್ಳೋಕೆ ನಂಗೊಂಥರ ಅನಿಸುತ್ತೆ. ಸೊ ಎಷ್ಟಾಗುತ್ತೆ ಅಷ್ಟೇ ವೀಡಿಯೋನ ನಾನು ಮಾಡ್ಕೊಳ್ಳೋದು. ಸೊ ಇವಾಗ ಎಲ್ಲ ಮುಗಿಸ್ಕೊಂಡು ನಾವು ಮನೆಗೆ ಹೋಗ್ತಾಯಿದ್ವಿ ಈಗ. ಈ ಪಂಪ್ ಹೌಸ್ ಪ್ಲೇಸ್ ಏನಿದೆ ಅಲ್ಲ, ಇದು ಒಂಥರ ಎಲ್ಲರಿಗೂ ತುಂಬ ಫೇವ್ರೇಟ್ ಆ್ಯಂಡ್ ತುಂಬ ಬಜೆಟ್ ಫ್ರೆಂಡ್ಲಿ. ಅದು ಆರಾಮಾಗೆ ಸ್ಪೆಂಡ್ ಮಾಡ್ಬೋದು ಟೈಮ್ನ, ಯಾರು ಬೇಕಾದರೂ ಹೋಗಿ ಅಂತ ಅನಿಸುತ್ತೆ. ಇವಾಗ ಮುಗಿಸ್ಕೊಂಡು ಮನೆಗೆ ಹೋಗ್ತಾಯಿದ್ದೀವಿ. ನೋಡಿ, ನೈಟ್ 10 ಗಂಟೆ 10:30 ಆಗಿತ್ತೇನೋ. ಅಲ್ಲಿಂದ ಸೀದಾ ಕಿರಣ್ ಮತ್ತು ಅತ್ತೆ ಎಲ್ಲ ಮನೆಗೆ ಹೋದರು. ನಾವು ಇವಾಗ ನೆಕ್ಸ್ಟ್ ಡೇ ಬೆಳಗ್ಗೆದು ನಾನು ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನನಗೆ ನೋಡಿರ್ಬೋದು ತುಂಬ ಹೇರ್ ಲಾಸ್ ಆಗ್ತಾಯಿದೆ. ಆ್ಯಕ್ಚುಲಿ ಸಿಕ್ಕಾಪಟ್ಟೆ ಹೇರ್ ಲಾಸ್ ಆಗ್ತಿದೆ. ಹಾಗಾಗಿ ಅದಕ್ಕೆ ಏನೇನು ಬೇಕಾಗುತ್ತೆ ನಾನು ಅದನ್ನು ತಿಂತಾಯಿದ್ದೀನಿ. ಅಂದರೆ ನನಗೇನು ವರ್ಕೌಟ್ ಆಗುತ್ತೆ ನಾನು ಅದನ್ನು ತಿಂತಾಯಿದ್ದೀನಿ. ಆರೆಂಜ್ ನಿಮಗೆ ಗೊತ್ತಿದೆ ಏನಕ್ಕೆ ಒಳ್ಳೇದಂತ. ಆರೆಂಜ್ ಸ್ಕಿನ್ಗೆ ತುಂಬ ಒಳ್ಳೆಯದು, ಹಾಗಾಗಿ ಅದನ್ನು ತೊಗೊಂಡಿದ್ದೀನಿ. ಸ್ಟ್ರಾಬೆರಿ ಸೀಸ್ನಲ್ ಫ್ರೂಟು ಆ್ಯಂಡ್ ನಲ್ಲಿಕಾಯಿ ಫಾರ್ ಹೇರ್ ಗ್ರೋತು. ನಮ್ಮ ಮನೆಗೆ ಸೋಫಾ ಆರ್ಡರ್ ಮಾಡಿದ್ವಲ್ಲ, ಅದು ಬಂತು. ಬಟ್ ಅನ್ಫಾರ್ಚುನೇಟ್ಲಿ ನಮ್ಮ ಮನೆಗೆ 7 ಫೀಟ್ದು ಸೋಫಾ ಏನಿತ್ತು ಅದು ಒಂದು ಚೂರು ಒಳಗಡೆ ಬರಲೇ ಇಲ್ಲ. ಬಿಕಾಸ್ ನಮ್ಮದು ಡೋರ್ ಬಂದು 6.5 ಫೀಟು, ಆ ಸೋಫಾ 7 ಫೀಟು ವಿತ್ ತುಂಬ ವೈಡ್ ಇತ್ತು. 4 ಫೀಟ್ ವೈಡ್ ಇತ್ತದು. ತುಂಬ ಬೇಜಾರಾಯಿತು. ಬಿಕಾಸ್ ನಾನು ಎಲ್ಲನೂ ಕಸ್ಟಮೈಸ್ ಮಾಡಿಸಿದ್ದು, ಏನಪ್ಪ ಹಿಂಗಾಯಿತು. ರಿಕ್ಲೈನರ್ ಬಂತು. ರಿಕ್ಲೈನರ್ ನಮ್ಗೆ ಮನೆಗೆ ತುಂಬ ಅವಶ್ಯಕತೆ ಇತ್ತು. ಬಿಕಾಸ್ ನನಗೆ ಅಮ್ಮಂಗೆ ಎಲ್ಲ ತುಂಬ ರಿಲ್ಯಾಕ್ಸಾಗಿ ಸುಮ್ಮನೆ ಕೂತ್ಕೊಳ್ಳೋದಕ್ಕೋಸ್ಕರ ನಮಗೆ ಸೋಫಾ ಬೇಕಿತ್ತು, ರಿಕ್ಲೈನರ್ ಸೋಫಾ. ಹಾಗಾಗಿ ಅದನ್ನು ತೊಗೊಂಡ್ವಿ. ಬಟ್ ಇದು ಇನ್ನೊಂದು ನಾನೇನು ಬುಕ್ ಮಾಡಿದ್ನಲ್ಲ, ಇದು ತುಂಬ ಕಂಫರ್ಟಬಲ್ ಸೋಫಾ. ಆ್ಯಕ್ಚುಲಿ ಅಲ್ಲಿರೋದ್ರಲ್ಲೇ ವೆರಿ ಕಾಸ್ಟ್ಲಿಯಷ್ಟು ಸೋಫಾ ನಾನು ಚೂಸ್ ಮಾಡಿದ್ದಿದ್ದು ಅವ್ರದ್ದು ಹೋಮ್ ಸೆಂಟರಲ್ಲಿ. ಓಕೆನಾ, ಅಂಥದ್ದೇ ಒಳಗೆ ಬರಲಿಲ್ವಲ್ಲ. ಏನು ಅಂತ ಇದು ಮಾಡ್ಕೊಂಡು ತುಂಬ ಬೇಜಾರಾಯಿತು. ಯಾಕಂದರೆ ಅದು ಪ್ಯೂರ್ ಲೆದರು ನಾನು ಬುಕ್ ಮಾಡಿದ್ದಿದ್ದು. ಇನ್ನು ಅವರು ಅದನ್ನು ಹೆಂಗೆ ಬೇಕು ಹಾಗೆ ಎಳೆಯೋದಕ್ಕೂ ಆಗೋಲ್ಲ. ಅವರು ನೋಡಿ 5-6 ಜನ ಬಂದಿದ್ದರು, ಬಟ್ ಸ್ಟಿಲ್ ಅವರು ಅಷ್ಟು ತುಂಬ ನೀಟಾಗಿ ಕೇರ್ ಮಾಡಿದ್ರು ಕೂಡ 4 ಕಡೆನೂ ಅದು ಚಿಪ್ ಔಟ್ ಆಗಿತ್ತು. ಹಾಗಾಗಿ ಅದು ಲೆದರ್ ಸೋಫಾನ ಅವ್ರು ಅಷ್ಟೊಂದು ರಿಸ್ಕ್ ತೊಗೊಳ್ಳೋದಿಲ್ಲ. ಬೇಡ ಮೇಡಮ್, ಯಾಕೆಂದರೆ ನೀವು ಇಲ್ಲಿ ತೊಗೊಂಬಂದ್ರೂ ಒಳಗಡೆ ಅದು ತುಂಬ ಸ್ಕ್ರ್ಯಾಚಸ್ ಎಲ್ಲ ಆಗಿರುತ್ತೆ ಅಂತ ಹೇಳ್ಬಿಟ್ಟು ಅದೇನೇನೋ ಮಾಡಿ ಕೊನೆಗೆ ಮತ್ತೆ ರೀಫಂಡಿಗೆ ನಾವು ಅದನ್ನು ಅಮೌಂಟನ್ನು ವಾಪಸ್ ಕಳಿಸಿದ್ದಾಯಿತು. ನೋಡಿ, ಎಷ್ಟೆಲ್ಲ ಟ್ರೈ ಮಾಡಿದ್ರು ಅದೆಲ್ಲ ಓಪನ್ ಮಾಡಿದ್ರು ಅದು ಏನೇ ಕಾರಣಕ್ಕೂ ಒಳಗಡೆ ಬರಲಿಲ್ಲ. ಹಂಗಾಗಿ ಅದನ್ನ ವಾಪಸ್ ಕಳಿಸಿದ್ದಾಯಿತು. ಇದು ಆ್ಯಕ್ಚುಲಿ ಅವ್ರದ್ದು ತಪ್ಪಿಲ್ಲ, ನಮ್ಮದು ತಪ್ಪಿಲ್ಲ. ನಾವು ಬುಕ್ ಮಾಡ್ಬೇಕಾದ್ರೆ ಹಾಗೆ ರ್ಯಾಂಡಮಾಗಿ ಬುಕ್ ಮಾಡಿಬಿಟ್ವಿ. ಅವರು ಮೆಷರ್ಮೆಂಟ್ ಏನೂ ಕೇಳಲಿಲ್ಲ, ಏನೂ ಇಲ್ಲ. ಹಂಗೆ ಅವರು ಏನು ಅಂದ್ಕೊಂಡಿದ್ರು, ಮೇ ಬಿ ಅಪಾರ್ಟ್ಮೆಂಟ್ ಆ ಥರದ್ದು ಏನಾದರೂ ಇರುತ್ತೆ, ಸೊ ಲಿಫ್ಟಲ್ಲಿ ತೊಗೊಂಡೋಗಿ ಆರಾಮಾಗಿ ಹಾಕ್ಬೋದು ಅಂತ ಅಂದ್ಕೊಂಡಿದ್ರೇನೋ. ಅದು ಹಂಗೆ ಮಿಸ್ಕಮ್ಯುನಿಕೇಷನ್ ಆಗಿ ಹಿಂಗೆ ಪ್ರಾಬ್ಲಮ್ ಆಯಿತು. ಬರಲಿಲ್ಲ ಒಳಗಡೆ ಸೋಫಾ. ಮತ್ತು ಸುಮ್ಮನೆ ಡ್ಯಾಮೇಜ್ ಆಗಿದ್ರೂ ತೊಗೊಂಡು ವೇಸ್ಟ್ ಅಲ್ವಾ ಅಂದ್ಬಿಟ್ಟು ಸುಮ್ಮನಾದ್ವಿ.
ನಮ್ದು ಹಳೇದು ಒಂದು ಆಲ್ರೆಡಿ ರಿಕ್ಲೈನರ್ ಇತ್ತು, ಅದು ನನ್ನ ಫೀಡಿಂಗ್ ಟೈಮಿಗೆ ನಂಗೆ ಸೋಮು ತಂದು ಕೊಟ್ಟಿದ್ದು, ಪಾಪುಗೆ ಫೀಡ್ ಮಾಡೋಕ್ಕೆ ಈಸಿ ಆಗುತ್ತೆ ಅಂತ ಹೇಳಿಬಿಟ್ಟು. ಅದ್ರ ಜೊತೆ ಇದೆರಡು ಹಾಕಿದ್ದೀವಿ. ಬಿಕಾಸ್ ನಾವು ತುಂಬ ಮೂವಿ ನೋಡೋಕ್ಕೆ ಟೈಮ್ ಸ್ಪೆಂಡ್ ಮಾಡ್ತೀವಿ ಮನೇಲಿ. ಯಾವ್ದಾದ್ರು ಚೆನ್ನಾಗಿರೋ ಮೂವಿ ಏನಾದರೂ ಇದ್ದರೆ ತುಂಬ ಮೂವಿ ನೋಡೋಕ್ಕೆ ಟೈಮ್ ಸ್ಪೆಂಡ್ ಮಾಡ್ತೀವಿ. ಹಾಗಾಗಿ ಈ ಥರದ್ದು ಒಂದು ಸೋಫಾ ನಮಗೆ ಬೇಕಿತ್ತು, ಹಾಗಾಗಿ ತೊಗೊಂಡಿದ್ದೀವಿ. ಇನ್ನು 2 ಈ ಕಡೆ ಸೈಡು ನಾವು ಇವಾಗ ಆಲ್ರೆಡಿ ರೀಫಂಡಿಗೆ ಅಪ್ಲೈ ಮಾಡಿದ್ದೀವಿ. ರೀಫಂಡ್ ಆದಮೇಲೆ ಮತ್ತೆ ತಿರ್ಗಾ ಬುಕ್ ಮಾಡಬೇಕಂತೆ. ಆಲ್ಮೋಸ್ಟ್ ಅದೆಲ್ಲ 1.5 ಮಂತ್ ಟೈಮ್ ತೊಗೊಳತ್ತೆ. ಏನು ಕತೆನೋ ನೋಡಬೇಕು. ಬಾಂಬೆಲ್ಲ ಚೆಕ್ ಮಾಡ್ತಾ ಇದ್ದಾರೆ ಗೈಸ್, ಬಾಂಬ್ ಗೇಮ್ ಇಟ್ಕೊಂಡಿರ್ತಾರೆ ಅಂತ. ಯೂಶಲಿ ಫೋರಮ್ ಮಾಲಲ್ಲಿ ಯಾವತ್ತು ಬಾಂಬ್ ಚೆಕ್ ಎಲ್ಲ ಇರಲಿಲ್ಲ. ಮೊನ್ನೆ ಅದೋ ಇದು ಇನ್ಸಿಡೆಂಟ್ ಆಯ್ತಲ್ಲ, ಇಟ್ ವಾಸ್ ವೆರಿ ಟೆರಿಬಲ್. ಅದಕ್ಕೋಸ್ಕರ ಮೋಸ್ಟ್ಲಿ ಇವಾಗ ಎಲ್ಲ ಚೆಕ್ ಮಾಡ್ತಾ ಇದ್ದಾರೆ ಅಂತ ಅನಿಸುತ್ತೆ. ಸೊ ಮನೆ ಒಳಗಡೆ ಹೋಗೋಣ ಬೇಗನೆ ಇವಾಗ. ಅದೇ ಇವಾಗ ಇಲ್ಲಿ ಬಂದು ಕಸ್ಟಮರ್ ಕೇರ್ಗೆ ಫಸ್ಟು ಟಿಕೆಟ್ ರೈಸ್ ಮಾಡಿ ರೀಫಂಡ್ಗೆ, ಅದಾದಮೇಲೆ ನಾವು ಇನ್ನು 2 ಸೋಫಾನ ಬುಕ್ ಮಾಡಬೇಕು ಅಂತ ಹೇಳಿಬಿಟ್ಟು ನಾವು ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಅಂದರೆ ಅದು ನಮಗೇನು ಗೊತ್ತಾ, ನಮ್ಮ ಹಾಲಲ್ಲಿ ಸೋಫಾ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಬಟ್ ಅಮ್ಮಂದು ಒಂದು ಕಾಟ್ ಇದೆಯಲ್ಲ, ಆ ಕಾಟ್ ಬಂದು ಅಲ್ಲಿ ಒಂಥರ ಲುಕ್ ಹಾಳು ಮಾಡ್ತಾಯಿದೆ. ಹಾಗಾಗಿ ಇವಾಗ ಸೋಫಾ ಕಮ್ ಬೆಡ್ ಬಂದಿದೆಯಲ್ಲ, ಆ ಥರದ್ದು ನೋಡಿ ಅದನ್ನು ಇಲ್ಲಿ ಸೆಟಪ್ ಮಾಡೋಣ ಅಂತ ಪ್ಲ್ಯಾನಿಂಗು ಅಷ್ಟೇ. ಅಲ್ಲಿಂದ ಎಲ್ಲ ಕೆಲಸ ಮುಗಿಸ್ಕೊಂಡು ಸೀದಾ ಗೋಲ್ಡ್ ಶಾಪಿಗೆ ಹೋದ್ವಿ. ಸೊ ಸ್ಯಾಟರ್ಡೇ ವಾಸ್ ಟೂ ಹೆಕ್ಟಿಕ್. ನಂಗೆ ಕಂಪ್ಲೀಟಾಗಿ ಬ್ಯುಸಿಯಾಗಿ ಇದ್ವಿ. ಒಂದು ಗೋಲ್ಡ್ ಚೈನ್ ಆರ್ಡರ್ ಮಾಡಿದ್ವಿ. ಆಲ್ಮೋಸ್ಟ್ ಇದನ್ನು ಆರ್ಡರ್ ಮಾಡಿ ನಾವು ಒಂದು 1.5 ಮಂತ್ 2 ಮಂತ್ ವೆಯ್ಟ್ ಮಾಡಿ ಆದಮೇಲೆ ಇದು ಬಂದಿದ್ದು. ಅವರು ನಾವು ಎಲ್ಲ ಒಟ್ಟಿಗೆ ಕೊಡುವಾಗ ಇದೊಂದು ಚೈನ್ ಮರ್ತುಬಿಟ್ಟಿದ್ರು. ಹಾಗಾಗಿ ಆಮೇಲೆ ಮತ್ತೆ ಲೇಟಾಗಿ ಬಂತು. ಇವತ್ತು ಕಲೆಕ್ಟ್ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಂಡ್ವಿ. ಇದನ್ನು ಕಸ್ಟಮೈಸ್ಡ್, ನಾನು ಈ ಸರಿ ಮಾಡಿಸಿರೋದ್ರಲ್ಲಿ ಸುಮಾರಷ್ಟು ಕಸ್ಟಮೈಸ್ಡ್ ಅಂತ ಹೇಳಿದ್ನಲ್ಲ, ಅದರಲ್ಲಿ ಈ ಒಂದು ಡಿಸೈನ್ ಕೂಡ ಕಸ್ಟಮೈಸ್ಡ್ ಮಾಡಿಸಿರೋದು. ಅದು ಕೂರ್ಗಿ ಡಿಸೈನು, ತುಂಬ ಚೆನ್ನಾಗಿದೆ. ಅದನ್ನು ಕೂಡ ನೋಡೋದಕ್ಕೆ ನೀವು ಆ ಡಿಸೈನ್ ಇದರಲ್ಲೇ ನೋಡ್ಕೋಬೋದು ಯಾವುದದು ಅಂತ ಹೇಳ್ಬಿಟ್ಟು ವೀಡಿಯೋದಲ್ಲೇ ಹಾಕಿದ್ದೀನಲ್ವ, ನೋಡ್ಬೋದು. ದಟ್ ಈಸ್ ಅರೌಂಡ್ 30 ಗ್ರಾಮ್ಸು. ಈಗ ಅದೇ ಹೇಳಿದ್ನಲ್ಲ, ಈ ಸರಿ ಎಲ್ಲ ನಾವು ಯಾವುದನ್ನು ಲೈಟ್ ವೆಯ್ಟ್ ತೊಗೊಂಡಿಲ್ಲ ಗೈಸ್, ಎಲ್ಲನೂ ಸ್ವಲ್ಪ ಗಟ್ಟಿಗಿರೋದೇ ತೊಗೊಂಡಿದ್ದೀವಿ. ಇವಾಗ ಸ್ಮಾಲ್ ಬ್ರೇಸ್ಲೆಟ್ಗಳು ನೋಡ್ತಾ ಇದ್ದೆ, ಮತ್ತು ಇದು ಚಿಕ್ಕದು ಓಲೆಗಳು. ಇದು ನನಗಲ್ಲ, ಶ್ವೇತಾ ಅಕ್ಕ ಇದ್ದಾರಲ್ವ US ಅಲ್ಲಿ, ಅವ್ರು ನನಗೆ ಹೇಳಿದರು ನನಗೆ ಈ ಥರದ್ದು ಪ್ಯಾಟರ್ನ್ ಬೇಕು, ನೀನು ನೋಡ್ಕೊಂಡು ಬಾ ಅಂತ ಹೇಳಿದರು. ಹಾಗಾಗಿ ಅವ್ರಿಗೋಸ್ಕರ ನೋಡ್ತಾ ಇದ್ದೀನಿ. ಅವ್ರಿಗೂ ಇಲ್ಲಿ ಕಲೆಕ್ಷನ್ಸ್ ಇಷ್ಟ ಆಗಿಬಿಟ್ಟಿದೆ. ಹಾಗಾಗಿ ಬ್ರೇಸ್ಲೈಟು ವಿದಿನ್ 15 ಗ್ರಾಮ್ಸು, ಮತ್ತು ಓಲೆಗಳು ಪುಟ್ಟದು 5 ಗ್ರಾಮ್ಸ್ ಒಳಗೆಲ್ಲ ಬರುತ್ತಲ್ಲ ಆ ಥರದ್ದು. ಅದನ್ನು ನೋಡಿಬಿಟ್ಟು ಅವ್ರಿಗೆ ನಾನು ಫೋಟೋ ಶೇರ್ ಮಾಡಿದೆ. ಅದು ಅವ್ರೇನಾದ್ರು ಯಾವ್ದು ಸೆಲೆಕ್ಟ್ ಮಾಡ್ತಾರೆ ಅದು ನಾನು ಯೂಶ್ವಲಿ ತೊಗೊಂಡು ಇಟ್ಕೊಂಡಿರ್ತೀನಿ. ಅವ್ರು ಬಂದಾಗ ಕಲೆಕ್ಟ್ ಮಾಡ್ಕೊತಾರೆ. ಇಲ್ಲಾಂತಂದರೆ ಅವರ ರಿಲೇಟಿವ್ಸ್ ಯಾರಾದರೂ ಇದ್ದರೆ ಅವರಿಗೆ ಕೊಟ್ಟು ಕಳಿಸ್ಬಿಡ್ತೀನಿ. ಎಲ್ಲ ಒಡವೆಗಳು ಒಂದೊಂದು ಟೈಮ್ ಒಂದೊಂದು ಸರಿ ಬಂದಿದ್ದರಿಂದ ಇವಾಗ ಸೋಮು ಬಿಲ್ ಬಗ್ಗೆ ಮಾತಾಡ್ಕೋತಾ ಇದ್ದಾರೆ. ಅವ್ರದ್ದು ಫೈನಲ್ ಬ್ರೇಕಪ್ ಎಷ್ಟಾಯಿತು ಏನು ಅಂತ. ಬಟ್ ಇವ್ರು ಮಾಡಿರೋ ಎಡ್ವರ್ಟ್ ಏನು ಅಂತ ಹೇಳಿದರೆ, ನಾವು ಒಂದು ಎಸ್ಟಿಮೇಷನ್ ಕೊಟ್ಟಿದ್ವಿ ಅಲ್ವಾ, ಅದಕ್ಕಿಂತ ಜಾಸ್ತಿ 10 ಗ್ರಾಮ್ ಜಾಸ್ತಿ ಮಾಡಿದ್ದಾರೆ. ಎಲ್ಲ ಒಡವೆಯಿಂದನೂ 10 ಗ್ರಾಮ್ ಜಾಸ್ತಿ ಮಾಡಿದ್ದಾರೆ. ಸೊ ಅದಕ್ಕೆ ಸೋಮು ಹೇಳ್ತಾಯಿದ್ರು ನೆಕ್ಸ್ಟ್ ಟೈಮ್ ಈ ಥರ ಮಾಡಬೇಡಿ, ಬಿಕಾಸ್ ಒಂದು ಬೇರೆ ಕಮಿಟ್ಮೆಂಟಿಗೆ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ತಾಯಿದ್ರು. ಫೈನಲ್ ಅಮೌಂಟ್ ಎಷ್ಟಾಗುತ್ತೆ ಅಂತ ನೀವು ನನ್ನ ಕೇಳೋದಾದರೆ, ನಾನು ನಿಮಗೆ ಅಮೌಂಟ್ ಹಂಗೆ ಹೇಳೋಕ್ಕಾಗಲ್ಲ, ಬಿಕಾಸ್ ಎವ್ರಿ ಡೇ ವೇರಿ ಆಗುತ್ತಲ್ವ. ಇವಾಗ ನೋಡಿ ಆಲ್ಮೋಸ್ಟ್ 12,000 ಮೇಲೆ ಹೋಗ್ತಾ ಇದೆ ಪ್ರೈಸು. ನಾವು ತೊಗೊಳ್ಳುವಾಗ 11,700 ಇದ್ದಿದ್ದು. ಸೊ ನೀವು ಅಲ್ಲಿ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ ಎಷ್ಟು ಅಂತ ಹೇಳಿಬಿಟ್ಟು. ಟೋಟಲ್ ನಾವು ಬೈ ಮಾಡಿರೋದು 164 ಗ್ರಾಮ್ಸು. ಸೊ ಇಷ್ಟಕ್ಕೆ ನೀವೇ ಕ್ಯಾಲ್ಕುಲೇಟ್ ಮಾಡಿ ಎಷ್ಟು ಬರ್ಬೋದು ಅಂತ ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ. ಸೊ ಈಗ ಮುಗಿಸ್ಕೊಂಡು ಮನೆಗೆ ಹೋಗೋಣ. ಅದು ನೆಕ್ಸ್ಟ್ ಡೇ ವ್ಲಾಗ್ನು ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಬಜೆಟ್ ಒಂದು ಸ್ವಲ್ಪ ನಿಜವಾಗ್ಲೂ ಹೆಚ್ಚು ಕಮ್ಮಿ ಆಗೋಯ್ತು ಜಾಸ್ತಿನೇ. ಬಟ್ ದಟ್ಸ್ ಫೈನ್, ನಾವೇನೋ ವೇಸ್ಟ್ ಅಂತೂ ಮಾಡಿಲ್ವೇ, ಒಳ್ಳೆ ಇದಕ್ಕೆ ಹಾಕಿದ್ದೀವಲ್ಲ, ಹಾಗಾಗಿ ಏನೂ ಅಂದ್ಕೊಂಡಿಲ್ಲ. ಬಟ್ ಬೇರೆ ಕಮಿಟ್ಮೆಂಟಿಗೆ ಒಂದು ಸ್ವಲ್ಪ ಪ್ರಾಬ್ಲಮ್ ಆಗಬಾರ್ದು ಈ ಥರದ್ದೆಲ್ಲ ಇದ್ದಾಗ. ಅದಕ್ಕೆ ನಾನು ನೆಕ್ಸ್ಟ್ ಟೈಮ್ ಹೇಳಿದ್ದೀನಿ ಸೋಮುಗೆ, ನೀವು 140 ಗ್ರಾಮ್ಸಿಗೆ ಹೇಳಿ, ಸೊ ದಟ್ ಅವ್ರು 150 ಗ್ರಾಮ್ಸ್ ಕೊಡ್ತಾರೆ ಅಂತ. ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದೀನಿ ಇವಾಗ. ಆ್ಯಸ್ ಯೂಶ್ವಲ್ ನಮ್ಮ ಕೆಲಸದವ್ರು ಬರ್ತಾಯಿಲ್ಲ. ಸೊ ಅದೊಂದು ಪ್ರಾಬ್ಲಮ್ ಆಗಿದೆ. ಏನಂತ ಹೇಳಿದ್ರೆ, ಸ್ಟಾರ್ಟಿಂಗ್ ಬರೋವರೆಗೂ ಅಷ್ಟೇ
ಬಂದ ಮೇಲೆ 4-5 ಮನೆ ಇಟ್ಕೊಂಡ್ಬಿಡ್ತಾರೆ. ಆವಾಗ ಟೈಮಿಂಗ್ಸ್ ಮ್ಯಾಚ್ ಆಗೋಲ್ಲ. ಆಮೇಲೆ ಒಂದೊಂದೇ ಕಂಪ್ಲೇಂಟ್ಸ್ಗಳು ಹೇಳೋಕ್ಕೆ ಸ್ಟಾರ್ಟ್ ಮಾಡ್ತಾರೆ, ನಿಮ್ಮ ಮನೇಲಿ ಅಷ್ಟು ಕೆಲಸ, ನಿಮ್ಮ ಮನೇಲಿ ಇಷ್ಟು ಕೆಲಸ, ಹಂಗೆ ಹಿಂಗೆ ಅಂತ. ಬರಲೇಬೇಡಿ ಅಂತ ಹೇಳ್ಬಿಡ್ತೀವಿ ನಾವು. ಆ ಥರ ಅವ್ರ ದುರಾಸೆಗೆ 4-5 ಮನೆ ಇಟ್ಕೊಂಬಿಟ್ಟು ಫಸ್ಟ್ ಮಾಡಿದ ಮನೇಲಿ ಕೆಲಸ ಜಾಸ್ತಿ ಅಂತಾನೆ ನಾವೇ ಮಾಡೋಕ್ಕತ್ತೆ ಅಲ್ವಾ. ಹಾಗಾಗಿ ಸೊ ಇವರೆಲ್ಲ ತುಂಬ ಟೆಂಪ್ರರಿ. ಆ್ಯಕ್ಚುಲಿ ಅವ್ರನ್ನೆಲ್ಲ ನಂಬೋಕ್ಕಾಗಲ್ಲ. ವೆರಿ ಟೆಂಪ್ರರಿ. ಅವ್ರು ಎಷ್ಟು ದಿನ ಬರ್ತಾರೋ ಅಷ್ಟು ದಿನ ಅಷ್ಟೇ. ಏನು ಮಾಡೋಕ್ಕಲ್ಲ. ಇವಾಗ ನಮ್ಮದು ನಮ್ಮ ಮಮ್ಮಿದೆ ಫುಲ್ ಕೆಲಸ ಮನೇಲಿ. ನಮ್ಮನೆ ಎಲ್ಲದಕ್ಕೂ ಮಷಿನ್ ಇರೋದು, ನಾವೇನು ತಲೆ ಕೆಡಿಸ್ಕೊಳ್ಳೋದಿಲ್ಲ. ನಮ್ಗಾದಾಗ ನಾವು ಮಾಡ್ಕೋತೀವಿ ಆರಾಮ್ಸೆ. ಹಾಗೆ ಸೊ ಕೈಂಡ್ನೆಸ್ ಟುವರ್ಡ್ಸ್ ಗುಡ್ ಪೀಪಲ್ ಈಸ್ ಓಕೆ. ನಾವು ಎಲ್ಲರಿಗೂ ಕೈಂಡ್ನೆಸ್ ತೋರ್ಸೋಕೆ ಹೋಗ್ತೀವಲ್ಲ, ದ್ಯಾಟ್ ಈಸ್ ವೆರಿ ಬ್ಯಾಡ್ ಹಿಟ್ ನಮಗೆ ಬ್ಯಾಕ್ ಸೈಡಿಂದ. ಸೊ ಹಾಗಾಗಿ ಆವಾಗಿಂದ ವಿ ಕೀಪ್ ಡಿಸ್ಟೆನ್ಸ್ ವಿತ್ ಮೇಟ್ಸ್. ಬೇಡ, ಅವ್ರನ್ನೆಲ್ಲ ತುಂಬ ತಲೆ ಮೇಲೆ ಕೂರಿಸ್ಕೋಬಾರ್ದು ಅಂತ ಹೇಳಿಬಿಟ್ಟು, ತಲೆ ಮೇಲೆ ಕೂರಿಸ್ಕೊಂಡು ನಮ್ಮ ತಲೆ ಮೇಲೆ ಹತ್ತಿ ಡ್ಯಾನ್ಸೇ ಆಡ್ಬಿಡ್ತಾರೆ ಆಯಿತಾ. ಆವಾಗಿಂದ ಸ್ವಲ್ಪ ನಮ್ಮಮ್ಮ ತುಂಬ ಇದು ಮಾಡೋರು. ಅಂದರೆ ನಾವೆಲ್ಲ ಎಲ್ಲ ಥರ ಲೈಫ್ ನೋಡ್ಕೊಂಡು ಬಂದಿರೋದು ಅವಾಗಿಂದ ಅಲ್ವಾ. ಸೊ ನಮ್ಗೆ ಗೊತ್ತು ಹೆಂಗೆ ಯಾರಿಗೆ ಎಷ್ಟು ರೆಸ್ಪೆಕ್ಟ್ ಕೊಡಬೇಕು ಏನು ಅನ್ನೋದು ತುಂಬ ಚೆನ್ನಾಗಿ ಗೊತ್ತು. ಬಟ್ ಸ್ಟಿಲ್ ಅದನ್ನು ಅವ್ರು ಮಿಸ್ಯೂಸ್ ಮಾಡ್ಕೊಂಡಾಗ ಕೆಟ್ಟ ಕೋಪ ಬರುತ್ತೆ ನನಗೆ. ಬಟ್ ಸ್ಟಿಲ್ ಓಕೆ. ಬನ್ನಿ ಇವತ್ತಿನ ಒಂದು ದಿನ ಸ್ಟಾರ್ಟ್ ಮಾಡೋಣ. ತಿಂಡಿ ತಿನ್ಕೊಂಡು ಒಂದೊಂದೇ ಎಲ್ಲ ನಿಧಾನಕ್ಕೆ ಮಾಡ್ಕೊತೀವಿ. ಆ್ಯಕ್ಚುಲಿ ಆಗಲ್ಲ. 3 ಫ್ಲೋರಿನ ನಾವು ಇಲ್ಲಿವರೆಗೂ ಮಾಡಬೇಕಂದ್ರೆ ನಿಜವಾಗ್ಲೂ ಕಷ್ಟ ಆಗುತ್ತೆ. ಅದು ಅಭ್ಯಾಸ ತಪ್ಪೋಗಿರುತ್ತೆ. ಸಡನ್ನಾಗಿ ಮಾಡಬೇಕಂದ್ರೆ ಕಷ್ಟ ಆಗುತ್ತೆ. ಹೆಂಗೋ ನಮ್ಮ ಮನೇಲಿ ಡಿಶ್ ವಾಷರ್ ಇರೋದಕ್ಕೆ ಓಕೆ, ಮೇಲ್ಗಡೆ ನೆಲ ಒರೆಸೋಕ್ಕೆ ಮಷಿನ್ ಇರೋದಕ್ಕೆ ಓಕೆ, ಏನೂ ಅನಿಸಲ್ಲ. ಬಟ್ ಏನೂ ಇಲ್ಲ ಅಂದಿರೋ ತುಂಬ ಕಷ್ಟ ಆಗೋಗಿರೋದು. ಇನ್ನೊಬ್ರನ್ನ ಕೇಳಿದ್ದೀವಿ, ಬರ್ತೀನಿ ಅಂತ ಹೇಳಿದ್ದಾರೆ, ನೋಡಬೇಕು. ಆಮೇಲೆ ಇದಾದಮೇಲೆ ಇವತ್ತೊಂದು ಬರ್ಡೇ ಪಾರ್ಟಿ ಇದೆ. ಅಪ್ಪ ಇದು ಸಖತ್ ಭಾರ ನನ್ನ ಫೋನ್ ಆಯಿತಾ, ಕೆಳಗಿಟ್ಬಿಡ್ತೀನಿ. ಇವತ್ತೊಂದು ಬರ್ಡೇ ಪಾರ್ಟಿ ಇದೆ, ಅಲ್ಲಿಗೆ ಹೋಗಬೇಕು. ದಟ್ ಈಸ್ ಇನ್ RR ನಗರ್. ಗಿಫ್ಟೆಲ್ಲ ತೊಗೊಂಡು ಬಂದಾಗಿದೆ. ಜಸ್ಟು ಸಂಜೆ ಹೋಗೋದು ಅಷ್ಟೇ. ಹೊಸ ಸೋಫಾ ಮೇಲೆ ಆರಾಮಾಗಿ ಕೂತಿದ್ದೀನಿ. ಏನಂತ ಹೇಳಿದ್ರೆ, ಈ ಸೋಫಾ ಬಂದಾಗಿಂದ ಅಲ್ಲಾಡಿಲ್ಲ ನಾನು ಸೋಮು ಆ ಕಡೆ. ಅಷ್ಟು ಚೆನ್ನಾಗಿದೆ, ಅಷ್ಟು ಕಂಫರ್ಟಾಗಿದೆ. ಬೇಕಾದ್ರೆ ನಾವು ಕಸ್ಟಮೈಸ್ ಮಾಡಿಸಿರೋದು. ನಮ್ಗೆ ಇದೇ ಥರ ಬೇಕು, ಹಿಂಗೆ ಈ ಮಟೀರಿಯಲ್ಲೇ ಬೇಕು, ಹಿಂಗೆ ಇರಬೇಕು ಅಂತ ಹೇಳ್ಬಿಟ್ಟು ನಾವು ಕಸ್ಟಮೈಸ್ ಮಾಡಿಸಿದ್ದು. ಅನ್ಫಾರ್ಚುನೇಟ್ಲಿ ಒಂದು ಸೋಫಾ ಒಳಗಡೆ ಬರಲೇ ಇಲ್ಲ. ಅದು ನಮ್ಮ ಡೋರ್ 6.5 ಫೀಟ್ ಇದ್ದರೆ ಅದು 7 ಫೀಟ್ಗಿಂತ ಜಾಸ್ತಿ ಇತ್ತು. ಸೊ ಅದೇನಾಯಿತು, ಅದು ನಾವು ಅಂದ್ಕೊಂಡ್ವಿ ಡಿಸ್ಮ್ಯಾಂಟ್ಲಿಂಗ್ ಆಗಿ ಬರುತ್ತೆ ಅಂತ ನಾವು ಅಂದ್ಕೊಂಡಿದ್ದು. ಬಟ್ ಅನ್ಫಾರ್ಚುನೇಟ್ಲಿ ಅದು ಡಿಸ್ಮ್ಯಾಂಟ್ಲಿಂಗ್ ಅಲ್ಲ, ಒಂದೇ ಪೀಸ್ ಅಷ್ಟು ದೊಡ್ಡದು. ಅದು ಕಮ್ಯುನಿಕೇಷನ್ ಗ್ಯಾಪ್ ಆಯಿತು ಅವ್ರಿಗೂ ನಮಗೂ. ಹಾಗಾಗಿ ಅದು ಮಿಸ್ ಆಯಿತು. ನಮ್ಮದು ಗ್ರಿಲ್ ಇರೋದ್ರಿಂದ, ಫುಲ್ಲು ಮನೆ ಗ್ರಿಲ್ ಇರೋದ್ರಿಂದ ಅದು ಅಲ್ಲಿಂದ ಅಲ್ಲಿಗೆ ತೊಗೊಳೋಕ್ಕೂ ತುಂಬ ಕಷ್ಟ ಆಯಿತು. ಮತ್ತು ಇದು ಪ್ಯೂರ್ ಲೆದರು, ಹಿಂಗಂದರೆ ಕಟ್ಟಾಗುತ್ತೆ, ಅಷ್ಟು ಸಾಫ್ಟೆಸ್ಟ್ ಮಟೀರಿಯಲ್ಲು. ಮತ್ತು ನಿಮಗೆ ವೆದರ್ಗೆ ಅಡ್ಜಸ್ಟ್ ಆಗುವಂಥ ಮಟೀರಿಯಲ್ ಇದು, ಓಕೆನಾ. ಅಂದರೆ ಇವಾಗ ನಿಮಗೆ ತುಂಬ ಸೆಕೆಗೆಲ್ಲ ಇದ್ದಾಗ ಅದು ಕೂಲಾಗಿರುತ್ತೆ, ತುಂಬ ಚಳಿಗೆಲ್ಲ ಇದ್ದಾಗ ವಾಮ್ ಅನಿಸುತ್ತೆ. ನಾವು ಆ ಥರ ಮಟೀರಿಯಲ್ನ ನಾವು ಹಾಕಿಸಿ ಮಾಡಿಸಿರೋದು. ಬಟ್ ಅನ್ಫಾರ್ಚುನೇಟ್ಲಿ ಬರಲಿಲ್ಲ. ಬಟ್ ಅದರಲ್ಲಿ 2 ಸೀಟರ್ದು ಒಂದಿತ್ತು, ಅದನ್ನು ಆರ್ಡ್ರ್ ಮಾಡಿದ್ರು ಕೂಡ 1.5 ಮಂತ್ ತೊಗೊಳತ್ತಂತೆ. ಇದು ಇವಾಗ ಬಂದಿದ್ದು 1.5 ಮಂತ್ ಆದಮೇಲೆ. ಸೊ ವಿ ಫೀಲ್ ವೆರಿ ಸ್ಯಾಡ್. ಅವ್ರ ಹತ್ರ ಹೋದಾಗ ಅವರು ರೀಫಂಡ್ ಎಲ್ಲ ಮಾಡ್ತೀವಿ ಅಂತ ಹೇಳಿದ್ರು, ಬಿಕಾಸ್ ಅದು ಬರಲಿಲ್ಲ ಅಲ್ಲ, ಒಳಗೆ ಫಿಟ್ ಆಗಿಲ್ಲ ಅಲ್ಲ. ಬಟ್ ನಾವು ಅಂದ್ಕೊಂಡ್ವಿ ರೀಫಂಡ್ ಬದಲು ಇಲ್ಲಿಗೆ ಯಾವ್ದು ಸೂಟ್ ಆಗುತ್ತೋ ಅದನ್ನೇ ಮತ್ತೆ ತಿರ್ಗಾ ನಾವು ರೀಪ್ಲೇಸ್ ಮಾಡೋಣ ಅಂತ ಅಂದ್ಕೊಂಡು ಹೋದ್ವಿ ನಿನ್ನೆ. ಅದ್ರ ಜೊತೆಗೆ
ನಮ್ಮ ಅಕ್ಕನ ಮಗಳಿಗೆ ಒಂದು ಗಿಫ್ಟನ್ನು ತೊಗೊಳ್ಬೇಕಿತ್ತಲ್ಲ, ಸೊ 2 ಕೆಲಸನೂ ಆಗೋಗ್ಬಿಡತ್ತಂತ ಹೋದ್ವಿ. ಗಿಫ್ಟನ್ನು ತೊಗೊಂಡು ಬಂದಾಯಿತು. ಸೋಫಾದನ್ನು ಮಾತಾಡ್ಕೊಂಡು ಬಂದಿದ್ದೀವಿ. ಯಾಕಮ್ಮೋ ತಿನ್ಕೋ. ಸೊ 2 ಕೆಲಸನೂ ಆಗೋಯ್ತು ನೆನ್ನೆ. ಇವತ್ತು ಚೆನ್ನಾಗಿ ರೆಡಿಯಾಗಿ ಹೋಗೋದು. ಸಿ ಐ ಲೈಕ್ ಟು ಡ್ರೆಸ್ ಅಪ್. ಏನಾದರೂ ಈ ಥರದ್ದು ಏನಾದರೂ ಫಂಕ್ಷನ್ಸ್ಗಳಿಗೆ ಟ್ರೆಡಿಷ್ನಲ್ಗಿಂತನೂ ನನಗೆ ಮಾಡರ್ನಾಗಿ ರೆಡಿ ಆಗೋದು ತುಂಬ ಇಷ್ಟ. ನನಗೆ ಫ್ರಮ್ ದಿ ಚೈಲ್ಡ್ಹುಡ್ ಐ ಆಮ್ ಲೈಕ್ ದ್ಯಾಟ್. ಒಂಥರ ನನಗೆ ಟ್ರೆಡಿಷ್ನಲ್ ನಾನು ಅಷ್ಟೊಂದು ಇದು ಮಾಡಲ್ಲ. ನನ್ನ ಫ್ರೆಂಡ್ಸ್ ಎಲ್ಲ ಹೇಳೋರು, ನೀನು ಟ್ರೆಡಿಷ್ನಲಾಗಿ ರೆಡಿ ಆಗಿಬಿಟ್ರೆ ಒಳ್ಳೆ ದೇವಿ ಥರ ಕಾಣ್ತೀಯ ಕಣೆ ಅಂತ, ಆ ಥರ. ಬಟ್ ನಂಗೆ ಮಾಡ್ರನ್ನಾಗಿ ರೆಡಿ ಆಗೋದು ಸಿಕ್ಕಾಪಟ್ಟೆ ಇಷ್ಟ ನನಗೆ. ಸೊ ಇವತ್ತು ಹೇಗೆ ರೆಡಿ ಆಗ್ತೀನಿ ಅಂತ ನಿಮಗೂ ನಾನು ತೋರಿಸ್ತೀನಿ. ಮೇ ಬಿ ಆ ವಿಡಿಯೋ ನೆಕ್ಸ್ಟ್ ವೀಡಿಯೋದಲ್ಲಿ ಬರುತ್ತೆ. ಈ ವಿಡಿಯೋ ಇವತ್ತು ಅಪ್ಲೋಡ್ ಆಗಬೇಕಿತ್ತು, ಹಾಗಾಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಸ್ಟೇ ಟ್ಯೂನ್. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟಾಟಾ, ಟೇಕ್ ಕೇರ್, ಬಾಯ್. ಹೇಳು, ಕರೆಕ್ಟಾಗಿ ಹೇಳ್ಬೇಕಪ್ಪ. ನಾನು ಈ ರೀತಿ ರೆಡಿ ಆಗಿದ್ದೆ ಬರ್ಡೇ ಪಾರ್ಟಿಗೆ. ಸೊ ನಂಗೆ ರೆಡಿ ಆಗೋಕ್ಕೆ ತುಂಬ ಇಷ್ಟ. ಸೊ ನಾನು ಯಾವುದೇ ಇವೆಂಟ್ ಬಂದರೂ ನಾನು ತುಂಬ ಚೆನ್ನಾಗಿ ರೆಡಿಯಾಗಿ ನಾನು ತುಂಬ ಚೆನ್ನಾಗಿ ಪ್ರೆಸೆಂಟಬಲಾಗಿ ಕಾಣಿಸ್ಕೊಳ್ಳೋಕೆ ಇಷ್ಟಪಡ್ತೀನಿ. ಸೊ ಈ ಡ್ರೆಸ್ ಲಿಂಕ್ ಏನಾರು ಬೇಕು ಅಂತ ಹೇಳಿದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ. ಆ್ಯಂಡ್ ಮತ್ತೊಂದು ಹೊಸ ವೀಡಿಯೋದಲ್ಲಿ ನಾನು ನಿಮಗೆ ನಾಳೆ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ ಆ್ಯಂಡ್ ಟೇಕ್ ಕೇರ್, ಬಾಯ್ ಗಾಯ್ಸ್.